ನಮಸ್ತೆ, ನನ್ನ ಇನ್ನೊಂದು ವಿಡಿಯೋಗೆ ಸ್ವಾಗತ. ಇವತ್ತು ಲಿಟಲ್ ಬ್ಯಾಂಗ್ಳೂರನ್ನು ಸ್ವಲ್ಪ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೊಸದಾಗಿ ಏನೇನೋ ಅಭಿವೃದ್ಧಿ ಆಗ್ತಾಯಿದೆ. ನೋಡೋಣ ಬನ್ನಿ, ವಿಡಿಯೋ ಕೊನೆ ತನಕ ನೋಡಿ, ಏನಂತ ಗೊತ್ತಾಗುತ್ತೆ. ಅಣ್ಣ, ಫುಲ್ ಟ್ಯಾಂಕ್ ಹಾಕಿ. ಪರವಾಗಿಲ್ಲ, ಡೆನ್ಸಿಟಿ ಚೆನ್ನಾಗಿದೆ. 752.9. ಯಾವತ್ತು ಪೆಟ್ರೋಲ್ ಹಾಕ್ಸುವಾಗ ಕ್ವಾಲಿಟಿ ಆಫ್ ಪೆಟ್ರೋಲನ್ನು ಚೆಕ್ ಮಾಡಬೇಕು. 745 ಅಬೋವ್ ಇದ್ದರೆ ಓಕೆ. ಕೆಲವೊಮ್ಮೆ ನಾನು ಬೆಂಗಳೂರಲ್ಲಿ ಕೆಲವು ಪೆಟ್ರೋಲ್ ಬಂಕ್ಗಳು ನೋಡಿದ್ದೀನಿ 730ಗಿಂತ ಕೆಳಗಡೆ ಇರುತ್ತೆ. ಅಂಥ ಪೆಟ್ರೋಲ್ಗಳಲ್ಲಿ ಏನೇನು ಮಿಕ್ಸ್ ಮಾಡಿರ್ತಾರೆ ಗೊತ್ತಾರೆ. ಸೊ ಅದು ಮೈಲೇಜು ಕೊಡಲ್ಲ ನಿಮಗೆ. 695ಗೆ ಫುಲ್ ಟ್ಯಾಂಕ್ ಆಯ್ತಪ್ಪ. 6.76 ಲೀಟರ್ಸ್ ಪೆಟ್ರೋಲ್ ಹಾಕ್ಸ್ಕೊಂಡಿದ್ದು ಆಯಿತು. ಹೊರಡೋಣ ಬನ್ನಿ. ಹಾಂ, ಇದು 10 ಲೀಟರ್ ಟ್ಯಾಂಕ್ ಆಗಿರೋದ್ರಿಂದ ನಿಮಗೆ ಯೂಶ್ವಲಿ ರಿಸರ್ವಲ್ಲಿ ಒಂದು 2.5 ಲೀಟರ್ ಪೆಟ್ರೋಲ್ ಇದ್ದೇ ಇರುತ್ತೆ. ಹಾಗಾಗಿ ನಿಮ್ಮ ಫುಲ್ ಟ್ಯಾಂಕ್ ಅಂತ ಹೇಳಿದ್ರೆ ನಿಮಗೆ ಮ್ಯಾಕ್ಸ್ ಟು ಮ್ಯಾಕ್ಸ್ 700-750 ಆಗೋಗ್ಬಿಡುತ್ತೆ. ಬನ್ನಿ ಹೊರಡೋಣ. ಫುಲ್ ಟ್ಯಾಂಕ್ ತೋರಿಸ್ತಾ ಇದೆ. ಟ್ರಿಪ್ಪನ್ನು 0 ಮಾಡ್ಕೊಂಡು ಬಿಡೋಣ. ಬನ್ನಿ ಹೊರಡೋಣ. ಟೈಮ್ 11 ಆಗ್ತಾ ಬಂತು. ಇಷ್ಟೊಂದು ಕ್ರೌಡ್ ಇಲ್ಲ, ಯಾಕೆ ಒಂದು ಗೊತ್ತಿಲ್ಲ. ಯೂಶ್ವಲಿ ಕಲ್ಯಾಣ ನಗರ ಯಾವತ್ತೂ ತುಂಬ ಕ್ರೌಡ್ ಇರೋದು. ಇವಾಗಲೇ ಬಿಡಬೇಕಾ ಸಿಗ್ನಲ್ಲು? ಶಿಟ್. ಅಣ್ಣ ನೋಡಿ, ಝೀಬ್ರಾ ಕ್ರಾಸಿಂಗ್ ಮೇಲೆ ನಿಂತಿದ್ದಾನೆ. ಅದೇ ಹೇಳೋದು, ಇಂಡಿಯಾದಲ್ಲಿ ಪೀಪಲ್ಗೆ ಲೇನ್ ಡಿಸಿಪ್ಲೀನು, ಟ್ರಾಫಿಕ್ ಡಿಸಿಪ್ಲೀನು ತುಂಬ ಕಮ್ಮಿ. ಹೆಲ್ಮೆಟ್ ಇಲ್ಲ, ಏನಿಲ್ಲ. ಒಟ್ಟು ಅಣ್ಣ ಇಲ್ಲಿ ನೋಡಿ, ಇಷ್ಟೊಂದು ಜಾಗ ಇದೆ, ಇಲ್ಲಿ ಬಂದು ಬಿಟ್ಬಿಟ್ಟಿದ್ದಾನೆ. ಈ ರೋಡು ನಿಮ್ಗೆ ಯಾವಾಗಲೂ ಬ್ಯುಸಿ ಇರೋದು ರಾತ್ರಿ 11 ಗಂಟೆ ಮೇಲೆ ಅಂತ ಹೇಳಿದ್ರೆ ಪಬ್ಗಳು, ರೆಸ್ಟೋರೆಂಟ್ಗಳು, ಅದು ಇದು ಹಾಳು ಮೂಳು ಎಲ್ಲ ಇದೇ ರೋಡಲ್ಲಿ ಇರೋದ್ರಿಂದ ನಿಮ್ಗೆ ಬೆಳಗ್ಗೆ ಅಥವಾ ಹಗ್ಲೊತ್ತಲ್ಲಿ ನಿಮ್ಗೆ ಈ ರೋಡ್ಗಳು ಬ್ಯುಸಿ ಕಾಣಲ್ಲ. ಇದಾಗಿರ್ಬೋದು, ಇಂದಿರಾನಗರ ಆಗಿರ್ಬೋದು, ಮಡಿವಾಳ ಆಗಿರ್ಬೋದು, ಜೆ ಪಿ ನಗರ ಆಗಿರ್ಬೋದು, BTM ಲೇಔಟ್ ಸೆಕೆಂಡ್ ಸ್ಟೇಜ್ ಆಗಿರ್ಬೋದು, ಇವೆಲ್ಲ ಏರಿಯಾಗಳು ಹೆಂಗಂದರೆ ಒಂಥರ ನೈಟ್ ಲೈಫ್ಗೆ ಮಾಡಿದಂಥ ಏರಿಯಾಗಳಿವೆಲ್ಲ. ಪೀಪಲ್ ಯೂಶ್ವಲಿ ಇದನ್ನೇ ಪ್ರಿಫರ್ ಮಾಡ್ತಾರೆ.
ನೀವು ಎಲ್ಲಾದರೂ ಬಾಣಸ್ವಾಡಿ ಅಥವಾ ಕುಶಾಲನಗರ ಕಡೆಯಿಂದ ಕೋಲ್ಸ್ ರೋಡ್ ಕಡೆ ಹೋಗ್ತಿದ್ದೀರಾ ಅಂತ ಹೇಳಿದ್ರೆ ಇಲ್ಲೊಂದಿಷ್ಟು ಟ್ರಾಫಿಕ್ ಸಿಗುತ್ತೆ ನಿಮಗೆ. ಅದು ಯಾವಾಗೇ ಬನ್ನಿ ಹಾಗೇ ಇರುತ್ತೆ, ಅದು ಚೇಂಜ್ ಆಗೋದೇ ಇಲ್ಲ. ಅದನ್ನು ಪಾರ್ ಮಾಡ್ಕೊಂಡು ಹೋಗುವಷ್ಟಕ್ಕೆ ನಾವು ಔಟರ್ ರಿಂಗ್ ರೋಡಲ್ಲಿ ನಾವು ಡೆಸ್ಟಿನೇಷನ್ನೇ ರೀಚ್ ಆಗಿಬಿಡ್ಬೋದು. ಇಲ್ಲಿ ನೋಡಿ, ಎಲ್ಲ ಕಡೆಯಿಂದ ಗಾಡಿಗಳು ಬಂದರೆ ಇನ್ನೇನಾಗುತ್ತೆ. ಓ ಮೈ ಗಾಡ್, ಇದು ಯಾವತ್ತೂ ಮುಗಿಯೋದ ಕಥೆನಪ್ಪ ಈ ಟ್ರಾಫಿಕ್. ಒಂದು ಕುದುರೆನ ಟೋಬಿಂಗ್ ಮಾಡ್ತಾ ಇದ್ದಾರ. ಎಂಥ ಕಾಲ ಬಂದ್ಬಿಡ್ತು. ನೀವು ಆ ರಿಕ್ಷಕ್ಕಿಂತ ಮುಂದೆ ನೋಡ್ತಾ ಇರ್ಬೋದು, ಆ ಪಿಕಪ್ಪಲ್ಲಿ ಕುದುರೆನ ಟೋವಿಂಗ್ ಮಾಡ್ತಾ ಇದ್ದಾರೆ. ನನ್ನ ಪ್ರಕಾರ ರೇಸ್ ಕೋರ್ಸ್ಗೆ ಕರ್ಕೊಂಡು ಹೋಗ್ತಿದ್ದಾರೆ. ಅದನ್ನು ಚೆನ್ನಾಗಿದೆ ಕುದುರೆ, ತುಂಬ ದಷ್ಟಪುಷ್ಟವಾಗಿ. ನನ್ನ ಪ್ರಕಾರ ನಾರ್ಮಲ್ಲಿ ಸಾಕೋ ಕುದುರೆ ಅಲ್ಲ ಇದು, ರೇಸಿಂಗಿಗೆ ಇಟ್ಟಿರ್ತಾರೆ. ಅದು ನೋಡಿ ಅದ್ರ ಮೈಕಟ್ಟು ನೋಡಿದರೆ ಗೊತ್ತಾಗುತ್ತೆ. ಇಲ್ಲಿ ಪಕ್ಕದಲ್ಲೇ ರೇಸ್ ಕೋರ್ಸ್ ಇರೋದ್ರಿಂದ ಅಲ್ಲಿಗೆ ಕರ್ಕೊಂಡು ಹೋಗ್ತಿದ್ದಾರೆ. ನನ್ನ ಪ್ರಕಾರ ಆ ಗಾಡಿಗಿಂತ ಜಾಸ್ತಿ ಆ ಕುದುರೆ ಬರ್ತಾ ಇದೆ ಅನಿಸುತ್ತೆ. ನೋಡಿ, ಸಖತ್ತಾಗಿದೆ. ಅಪರೂಪ ಇದು ನೋಡೋಕೆ ಸಿಗೋದು. ಬನ್ನಿ, ಏನು ಮಾಡೋಣ. ಔಟರ್ ರಿಂಗ್ ರೋಡಿಂದ ಹೊರಗಡೆ ಇದ್ದರೆ ಈ ಬ್ಯಾಂಗ್ಳೂರು ಸೌತ್ಗೆ ಬರೋಕ್ಕಿದೆಯಲ್ಲ, ಗಂಟೆಗಟ್ಟಲೆ ತೆಗೆಯುತ್ತೆ. ನೀವು ಸಿಟಿ ಒಳಗೆ ಮಧ್ಯದ ಮುಂದ್ರಂತೂ ಮತ್ತು ಕತೆ ಹೇಳೋದೇ ಬೇಡ. ಅಕ್ಕ ನೋಡಿ, ಇಂಡಿಕೇಟರ್ ಸಹಿತ ಹಾಕಲ್ಲ. ನಾನು ನಿಮಗೆ ವಿಡಿಯೋದ ಸ್ಟಾರ್ಟಿಂಗಲ್ಲೇ ಹೇಳಿದ್ದೆ ಬ್ಯಾಂಗ್ಳೂರಿನ ರೀಸೆಂಟ್ ಡೆವಲಪ್ಮೆಂಟ್ ಬಗ್ಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಂತ. ಕರೆಂಟ್ಲಿ ನಾನು ಇರೋದು ಇವಾಗ ಜಯನಗರ 4th ಬ್ಲಾಕಲ್ಲಿ. ರೀಸೆಂಟಾಗಿ ಜಯನಗರದಲ್ಲಿ ಡೆವಲಪ್ ಆಗಿರುವಂಥ ಒಂದು ಡಬಲ್ ಡೆಕ್ಕರ್ ಫ್ಲೈಓವರ್ ಮೇಲ್ಗಡೆ ಏನು ತೋರ್ತಾ ಇದೆ, ಇದೇ ಫ್ಲೈಓವರು. ನಾವು ಸಿಲ್ಕ್ಬೋರ್ಡಿಂದ ಕಡೆ ಬಂತಂತ ಹೇಳಿದ್ರೆ ನಿಮ್ಗೆ ಈ ಫ್ಲೈಓವರು ನೀವು ಜಯನಗರ ಕಡೆ ಬರೋಕ್ಕೆ ಅದನ್ನು ಆ್ಯಕ್ಸಸ್ ಕೊಟ್ಟಿಲ್ಲ, ಇನ್ನೂ ಟೈಮ್ ಆಗುತ್ತೆ. ಬಟ್ ನೀವು ಬನಶಂಕರಿ ಕಡೆಯಿಂದ 9th ಬ್ಲಾಕ್ ಜಯನಗರ ಅಥವಾ ರಾಗಿಗುಡದ ಕಡೆಯಿಂದ ಈ ಎಲೆಕ್ಟ್ರಾನಿಕ್ ಸಿಟಿ ಕಡೆ ಬರ್ತಾ ಇದ್ದೀರಾ ಅಥವಾ ಸಿಲ್ಕ್ ಬೋರ್ಡ್ ಕಡೆ ಹೋಗ್ತಾ ಇದ್ದೀರಾ ಅಂದರೆ ನಿಮ್ಗೆ ಆ್ಯಕ್ಸಸ್ ಕೊಟ್ಟಿದ್ದಾರೆ. 1 ವೇ ಕೊಟ್ಟಿದ್ದಾರೆ, 2 ವೇ ಇನ್ನೂ ಕೊಟ್ಟಿಲ್ಲ. ಹಾಗಾಗಿ ನಾವು ಅಲ್ಲಿ ತನಕ ಹೋಗಿ ಯೂಟರ್ನ್ ತೊಗೊಂಡು ಬರಬೇಕು. ಅಂದರೆ ನಾವು ಈ ಈಸ್ಟರ್ನ್ ಸರ್ಕಲಲ್ಲಿ ನಾವು ಯೂಟರ್ನ್ ತೊಗೋಬೇಕು ಆ ಫ್ಲೈಓವರನ್ನು ಆ್ಯಕ್ಸಸ್ ಮಾಡಬೇಕಂದ್ರೆ. ಬನ್ನಿ, ರೋಡ್ ತುಂಬ ಖಾಲಿ ಇದೆ, ಆ ಕಡೆ ಸಿಗ್ನಲ್ ಬಿದ್ದಿದೆ, ನೋಡೋಣ. ಬ್ಯಾರಿಕೇಡ್ ಹಾಕಿದ್ರು ಒಳಗಡೆಯಿಂದ ಬರ್ತಾರಲ್ಲ ಗುರು. ಅಣ್ಣ ಇರು, ಕ್ಲಿಯರ್ ಆಗಿ ಬ್ಯಾರಿಕೇಡ್ ಹಾಕಿದ್ದಾರೆ, ಅದನ್ನು ಆ ಕಡೆ ಸೈಡಿಗೆ ಹಾಕೊಂಡು. ಅಯ್ಯೋ, ಪರವಾಗಿಲ್ಲ, ಸಿಗ್ನಲ್ ಓಪನ್ ಇದೆ. ಈ ಏರಿಯಾ ಕಡೆ ಬರದೆ ತುಂಬ ಟೈಮ್ ಆಯಿತು. ನಾನು ಈ ರೋಡನ್ನು ಆಕ್ಸೆಸ್ ಮಾಡಿದೆ.
ಬನ್ನಿ, ಇಟ್ಸ್ ಟೈಮ್ ಟು ಎಕ್ಸ್ಪ್ಲೋರ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ದ ಫ್ಲೈಓವರ್. ಕೆ ಆರ್ ಪುರಂ ಎಲೆಕ್ಟ್ರಾನಿಕ್ ಸಿಟಿ 4.5 ಮೀಟರ್ ಹೈಟ್ ಇದೆ. ಓಕೆ ಬನ್ನಿ, ಫಸ್ಟ್ ಟೈಮ್ ಹೋಗ್ತಾ ಇದ್ದೀನಿ ಫ್ಲೈಓವರಲ್ಲಿ, ನೋಡೋಣ. ಮೇಲ್ಗಡೆ ಇರೋದು ರಾಗಿಗುಡ್ಡ ಮೆಟ್ರೋ ಸ್ಟೇಷನ್. ನೀವು ಈ ಫ್ಲೈಓವರು ಬೇಸಿಕಲಿ 3.3 ಕಿಲೋಮೀಟರ್ ಲಾಂಗ್ ಇದೆ, ಅಪ್ ಟು ಸಿಲ್ಕ್ ಬೋರ್ಡ್ ತನಕ. ನೀವು ಸ್ಟಾರ್ಟಿಂಗ್ ಇರೋದು ರಾಗಿಗುಡ್ಡ, ಅಲ್ಲಿಂದ ಎಂಟ್ರೆನ್ಸ್ ಬಿಟ್ಟರೆ ನೀವು ಮತ್ತೆ ಎಲ್ಲೂ ಜಾಯ್ನ್ ಆಗೋಕ್ಕಾಗಲ್ಲ ಈ ರೋಡ್ಗೆ. ಹಾಗಾಗಿ ನಿಮಗೆ ಸಡನ್ನಾಗಿ ಯಾರೋ ಬರ್ತಾರೆ, ನೀವು ಸ್ಪೀಡಲ್ಲಿದ್ದೀರಾ ಅಂಥೇಳಿ ನೀವು ಗಾಡಿ ಸ್ಲೋ ಮಾಡಬೇಕು, ಆ್ಯಕ್ಸಿಡೆಂಟ್ ಆಗುತ್ತೆ ಆ ಥರ ಅಂತ ನಂಗೆ ಅನ್ನಿಸ್ತಾ ಇಲ್ಲ. ನೀವು ನೋಡ್ತಿರ್ಬೋದು, ಆ ಕಡೆಯಿಂದ ಇನ್ನೂ ಯಾರನ್ನ ಬಿಟ್ಟಿಲ್ಲ, ಇನ್ನೂ ಕನ್ಸ್ಟ್ರಕ್ಷನ್ ಆಗ್ತಾಯಿದೆ. ಸೊ ಒಂದು ಕಡೆ ಎಕ್ಸ್ಪೀರಿಯೆನ್ಸ್ ಮಾಡ್ಲಿಕ್ಕೆ ಬಿಟ್ಟಿದ್ದಾರೆ, ಪರವಾಗಿಲ್ಲ. ಚೆನ್ನಾಗಿದೆ. ಒಂದು ಸ್ಟ್ರೈಟ್ ರೋಡ್ ಇದೆ, 3.36 ಕಿಲೋಮೀಟರ್ಸ್ ಒಂದೇ ಸ್ಟ್ರೆಚ್ಚು. ಅದರ್ವೈಸ್ ನೀವು ಸರ್ವಿಸ್ ರೋಡಲ್ಲಿ ಕೆಳಗಡೆ ಬರ್ತೀರಾ ಅಂತ ಹೇಳಿದ್ರೆ ನಿಮಗೆ ಯೂಶ್ವಲಿ ಸಿಲ್ಕ್ ಬೋರ್ಡ್ ಸಿಗ್ನಲ್ ಕ್ರಾಸ್ ಆಗೋಕ್ಕಂತೂ ನಿಮಗೆ ಮಿನಿಮಮ್ 1.5 ಅವರ್ ತಗೊಂಡುತ್ತೆ ಪೀಕ್ ಅವರ್ಸಲ್ಲಿ. ಬೆಳಿಗಿನ ಟೈಮಾಗಿ ಆಫೀಸ್ ಲಾಗಿನ್ ಅವರ್ಸಲ್ಲಿ ಆಗಿರ್ಬೋದು ಅಥವಾ ಆಫೀಸ್ ಲಾಗೌಟ್ ಅವರ್ಸಲ್ಲಿ ಆಗಿರ್ಬೋದು, ನಿಮ್ಮ ಪಕ್ಕ 1.5 ಅವರ್ ತಗೊಳುತ್ತೆ. ಯಾಕಂತಂದರೆ ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ ಅದನ್ನು. ನಿಮಗೆ ಬನಶಂಕರಿಯಿಂದ ಈ ಕಡೆ ಬರ್ತೀರಾ ಅಂತ ಹೇಳಿದ್ರೆ ಬರೀ ಒಂದೇ ಸಿಲ್ಕ್ ಬೋರ್ಡ್ ಒಂದೇ ಸಿಗ್ನಲ್ ಅಲ್ಲ, ಆ ಕಡೆ ನಿಮಗೆ ಉಡುಪಿ ಗಾರ್ಡನ್ ಸಿಗ್ನಲ್ ಸಿಗುತ್ತೆ, ಈ ಕಡೆ ನಿಮಗೆ ಜಯನಗರ ಜೆ ಪಿ ನಗರ ಹೋಗೋ ಸಿಗ್ನಲ್ ಸಿಗುತ್ತೆ, ಆ ಜಯದೇವ ಹಾಸ್ಪಿಟ್ಲ್ ಹತ್ರ ನಿಮಗೆ ಅಲ್ಲಿ ಮತ್ತೆ ಟ್ರಾಫಿಕ್ ಇರುತ್ತೆ. ಸೊ ಎವ್ರಿವೇರ್ ಟ್ರಾಫಿಕ್ ಓನ್ಲಿ, ಆ ಸಿಗ್ನಲ್ ಕ್ರಾಸ್ ಆಗೋ ಕಷ್ಟ. ಬಟ್ ಇದರಿಂದ ನನ್ನ ಪ್ರಕಾರ ತುಂಬ ಈಸಿ ಕಮ್ಯೂನಿಟಿ. ನಾನು ಇವಾಗ ಒಂದು ಮೆರಿಲಿ 2 ಕಿಲೋಮೀಟರ್ ಕ್ರಾಸ್ ಆದೆ ಅನಿಸುತ್ತೆ, ಬಟ್ ನನಗೆ ಒಂದು ಚೂರು ಟ್ರಾಫಿಕ್ ಅಂತ ಅನಿಸ್ತಿಲ್ಲ. ಸೊ ಒಂದೇ ಸ್ಟ್ರೆಚಲ್ಲಿ ಬಂದುಬಿಟ್ಟೆ 70-60 ಆರಾಮ್ ಕ್ರೂಸ್ ಮಾಡ್ಬೋದು. ನೀವು ನೋಡ್ತಿರ್ಬೋದು, ಇವತ್ತು ಸ್ವಲ್ಪ ಪೀಕ್ ಅವರ್ಸೇ ಇದೆ, ಬಟ್ ಟ್ರಾಫಿಕ್ ಮಾತ್ರ ತುಂಬ ಕಮ್ಮಿ ಇದೆ. ನೀವು ನೋಡ್ತಾ ಇದ್ರೆ ಇದೊಳ್ಳೆ ನನಗೇನೋ ಮೈಸೂರು ಬ್ಯಾಂಗ್ಳೂರು ಎಕ್ಸ್ಪ್ರೆಸ್ ಹೈವೇ ಇದೆಯಲ್ಲ, ಅದರಲ್ಲಿ ಹೋದ ತಕ್ಷಣ ಆ ಥರ ಫೀಲ್ ಆಗ್ತಾ ಇದೆ. ಲೆಸ್ ಟ್ರಾಫಿಕ್ಕು, ಕಂಟಿನ್ಯೂಸ್ ಮೂವಿಂಗ್ ಟ್ರಾಫಿಕ್ಗಳು, ಬಟ್ ಸ್ಪೀಡ್ ಲಿಮಿಟ್ 40 ಹಾಕಿದ್ದಾರೆ. ಐ ಡೋಂಟ್ ನೋ ಹೌ ಇಟ್ ವರ್ಕ್ಸ್. ಓಕೆ, ತುಂಬ ಕ್ಲೀನ್ ಇದೆ ರೋಡು. ಯಾಕಂತ ಹೇಳಿದ್ರೆ ಮಧ್ಯೆ ಎಲ್ಲೂ ಎಂಟ್ರಿ ಇಲ್ಲವಲ್ಲ, ಹಾಗಾಗಿ ತುಂಬ ಕ್ಲೀನ್ ಇದೆ. ಬನ್ನಿ ಹೋಗೋಣ. ನನ್ನ ಪ್ರಕಾರ ಇಲ್ಲಿ ಮುಂದ್ಗಡೆ ನಿಮಗೆ ಡಿವಿಯೇಷನ್ ಬರುತ್ತೆ. ಆ್ಯಕ್ಚುಲಿ ನೀವು ನೋಡ್ತಾ ಇದ್ರೆ ಸಿಲ್ಕ್ ಬೋರ್ಡ್ ಸಿಗ್ನಲ್ ಅದು, ನೀವು ಅಲ್ಲಿ ಹೋಗಬೇಕಿದ್ರೆ ನಿಮ್ಮ ಮಿನಿಮಮ್ 1.5 ಅವರ್ ತಗೊಳುತ್ತೆ. ಸೊ ಇದು ಹೇಗಾಗುತ್ತೆ, ಸಿಲ್ಕ್ ಬೋರ್ಡ್ ಸಿಗ್ನಲ್ ಆ ಸರ್ವಿಸ್ ರೋಡಿಂದ ಲೆಫ್ಟಿಗೆ ಬಂದುಬಿಡುತ್ತೆ ಫ್ಲೈಓವರ್ಸು. ಸೊ ಇಲ್ಲಿ ನೋಡಿ, ಯು ಶೇಪಲ್ಲಿ ಬಂದುಬಿಡುತ್ತೆ ಈ ಥರ. ಚೆನ್ನಾಗಿದೆ. ಸೊ ನೀವು ಈ ಥರ ಸ್ಟ್ರೈಟ್ ಹೋಗಿಬಿಟ್ರೆ ನಿಮಗೆ ಏನಾಗುತ್ತೆ, ಎಲೆಕ್ಟ್ರಾನಿಕ್ ಸಿಟಿ ಎಕ್ಸ್ಪ್ರೆಸ್ ಎಲಿವೇಟೆಡ್ ಫ್ಲೈಓವರ್ ಸಿಗುತ್ತೆ. ಸೊ ನೀವು ಲೆಫ್ಟಿಗೆ ತೊಗೊಂಡ್ಬಿಟ್ರೆ ನೀವೆಲ್ಲ ಹೋಗ್ತೀರಾ, ಕೆ ಆರ್ ಪುರಮು, ವೈಟ್ ಫೀಲ್ಡು, ಆ ಕಡೆ ರೂಟಿಗೆ ಕನೆಕ್ಟ್ ಆಗುತ್ತೆ ನಿಮ್ಮದು. ತುಂಬ ಚೆನ್ನಾಗಿದೆ ಗುರು. ನಾನು ರಾಗಿಗುಡ್ಡದಿಂದ ನಿಮಗೆ ಸಿಲ್ಕ್ ಬೋರ್ಡ್ ಸಿಗ್ನಲ್ ಪಾಸ್ ಆಗಬೇಕಂತ ಹೇಳಿದ್ರೆ ಅದೊಂಥರ ಮಿರಾಕಲ್ ಆಗಬೇಕು ನಿಮಗೆ, ಇಷ್ಟು ಪಟ್ಟ ಪಾಸ್ ಆಗಬೇಕಂತ ಹೇಳಿದರೆ. ಸೊ ಟೈಮ್ ತೊಗೊಂಡಿದ್ದಾರೋ, ಯಾವ ಥರ ಕನ್ಸ್ಟ್ರಕ್ಷನ್ ಮಾಡಿದಾರೋ, ಎಷ್ಟು ದಿನ ಇದು ನಿಲ್ಲುತ್ತೋ ಗೊತ್ತಿಲ್ಲ, ಬಟ್ ಈ ಪ್ಲ್ಯಾನ್ ಮಾತ್ರ ತುಂಬ ಚೆನ್ನಾಗಿದೆ. ಐ ಗ್ರೇಟ್ಲಿ ಅಪ್ರಿಷಿಯೇಟ್. ಜಸ್ಟ್ ವಿದಿನ್ 3 to 4 ಮಿನಿಟ್ಸಲ್ಲಿ ನಾನು ಸಿಲ್ಕ್ ಬೋರ್ಡನ್ನು ಕ್ರಾಸ್ ಮಾಡಿಬಿಟ್ಟೆ. ಇವಾಗ ನಾನು ಮೇನ್ ರೋಡ್ ತೊಗೊಂಡಿದ್ದೀನಿ, ಔಟರ್ ರಿಂಗ್ ರೋಡು. ವಾವ್, ಈ ಥರ ಸ್ಪೇಸ್ ಇದ್ದರೆ ರೋಡಲ್ಲಿ ಎಂಥ ಟ್ರಾಫಿಕ್ ಇದ್ರೂ ಇಟ್ ಡಸಂಟ್ ಮ್ಯಾಟರ್. ಈ ಥರ ನೇಕೆಡ್ ವರ್ಷನ್ ಬೈಕ್ಗಳಿಗೆ ಹೇಳಿ ಮಾಡಿಸ್ದಂಗೆ ಇರುತ್ತೆ ಟ್ರಾಫಿಕ್ಕು. ಓಕೆ, ಇವತ್ತಿನ ಈ ವಿಡಿಯೋಗೆ ಇಷ್ಟು ಸಾಕು ಅನ್ಕೊತಿದ್ದೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಿಫೋರ್ ಸೈನಿಂಗ್ ಆಫ್, ಪ್ಲೀಸ್ ಸಬ್ಸ್ಕ್ರೈಬ್ ಟು ದ ಚಾನಲ್. ದೇರ್ ಆರ್ ಮೋರ್ ಟು ಎಕ್ಸ್ಪ್ಲೋರ್ ವಿತ್ ಮೀ. ಲೆಟ್ಸ್ ಎಕ್ಸ್ಪ್ಲೋರ್ ಟುಗೆದರ್. ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಗೇನ್. ಟೈಮ್ ಟು ಸೈನ್ ಆಫ್.